ಭಕ್ತರ ಶ್ರದ್ಧೆ, ಭಕ್ತಿ, ಧಾರ್ಮಿಕ ಶಕ್ತಿ ಕೇಂದ್ರ ಧರ್ಮಸ್ಥಳದ ಪವಿತ್ರತೆಗೆ ಧಕ್ಕೆ ತರುವ ವ್ಯಕ್ತಿಗಳು ಹಾಗೂ ದುಷ್ಟಶಕ್ತಿಗಳ ವಿರುದ್ಧ ಸಾಗರದಲ್ಲಿ ಭಕ್ತವೃಂದ ಆಗಸ್ಟ್ 21ರಂದು ಪ್ರತಿಭಟನೆ ಹಮ್ಮಿಕೊಂಡಿವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಹರ್ಕ್ರೆ ಮಂಜುನಾಥ್ ಮಲ್ಲಿಕಾರ್ಜುನ್ ಈ ಕುರಿತು ಮಾಹಿತಿ ನೀಡಿದರು. ಶ್ರೀ ಧರ್ಮಸ್ಥಳ ಭಕ್ತ ಅಭಿಮಾನಿಗಳ ಜನಗ್ರಹ ವೇದಿಕೆ ಸಾಗರ ಇವರ ಆಶ್ರಯದಲ್ಲಿ ಬೃಹತ್ ಜನಾಗ್ರಹ ಮೆರವಣಿಗೆಯು ಮಹಾಗಣಪತಿ ದೇವಸ್ಥಾನದಿಂದ ಪ್ರಾರಂಭವಾಗಿ ಉಪವಿಭಾಗ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪವಿತ್ರತೆಗೆ ಧಕ್ಕೆ ತರುತ್ತಿರುವ ವ್ಯಕ್ತಿಗಳ ಹಾಗೂ ದುಷ್ಟಶಕ್ತಿಗಳ ವಿರುದ್ಧ ಆಗಸ್ಟ್ 21ರಂದು ಗುರುವಾರ ಸಾಗರದಲ್ಲಿ ಬೃಹತ್ ಜನಾಗ್ರಹ ಮೆರವಣಿಗೆ. ನಮ್ಮೆಲ್ಲರ ಕೋಟ್ಯಾಂತರ ಭಕ್ತರ ಶ್ರದ್ಧಾ, ಭಕ್ತಿ, ನಂಬಿಕೆಯ ಕೇಂದ್ರ ದೇವಸ್ಥಾನ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಪೂಜ್ಯ ವೀರೇಂದ್ರ ಹೆಗಡೆಯವರು. ಆದ್ರೆ ಕಳೆದ 1 ತಿಂಗಳಿಂದ ಬುರ್ಡೆ ಹಿಡ್ಕೊಂಡು ಮಾಸ್ಕ್ ಹಾಕೊಂಡು ಬಂದಂತ ವ್ಯಕ್ತಿ ನಾನು 100 ಶವಗಳನ್ನ ಕೂತ್ಬಿಟ್ಟಿದ್ದೀನಿ, ಅವೆಲ್ಲ ಹೆಣ್ಮಕ್ಳದ್ದು ಹೆಂಗಸರದ್ದು ಎಲ್ಲ ಅತ್ಯಾಚಾರ ಆದ ರೀತಿಯಲ್ಲಿ ಅವೆಲ್ಲ ಇದ್ದು ಅವೆಲ್ಲೂ ಸಹಿತ ಪೋಸ್ಟ್ ಮಾರ್ಟಮ್ ಆಗಿರ್ಲಿಲ್ಲ, ಪೊಲೀಸ್ನವ್ರು ಇರಲಿಲ್ಲ. ನನಗೀಗ ಪಾಪ ಪ್ರಜ್ಞೆ ಕಾಡಿ ಮತ್ತೆ ನಾನು ಧರ್ಮಸ್ಥಳಕ್ಕೆ ಈ ಒಂದು ತಲೆಗೋಡೆಯನ್ನ ತಗೊಂಡು ಬಂದಿದ್ದೀನಿ ಅಂತ ಹೇಳಿ ಕೋರ್ಟ್ ಜಡ್ಜ್ ಮುಂದೆ ಹೇಳಿಕೆಯನ್ನು ದಾಖಲು ಮಾಡ್ತಾರೆ. 2014ವರೆಗೆ ನಾನು ಕೆಲಸ ಮಾಡ್ತಾ ಇದ್ದೆ ಅನ್ನೋ ಮಾತನ್ನು ದಾಖಲು ಮಾಡ್ತಾರೆ. ಇಡೀ ಧರ್ಮಸ್ಥಳದ ಭಕ್ತರಿಗೆ ಅತ್ಯಂತ ನೋವಿನ ದಿನ ಈ ರೀತಿಯ ಆಪಾದನೆ ಬಂದಾಗ ಸರ್ಕಾರ SIT ಮಾಡೋದಿಲ್ಲ ಅಂತ ಹೇಳಿ ಮತ್ತೆ SIT ರಚನೆಗೊಳಿಸ್ತಕ್ಕಂಥದ್ದಾಯ್ತು. ವೀರೇಂದ್ರ ಹೆಗ್ಡೆಯವರು ಅದನ್ನ ಸ್ವಾಗತ ಮಾಡಿದ್ರು. SIT ತಲೆಬುರುಡೆಯಿಂದ ತನಿಖೆಯನ್ನು ಪ್ರಾರಂಭಗೊಳಿಸಬೇಕಿತ್ತು. ಅವನೊಂದು ತಲೆಬುರುಡೆನ ತಗೊಂಡು ಬಂದಿದ್ರು. ಅವನು ಹೇಳಿದ ಸ್ಥಳಗಳನ್ನೆಲ್ಲ 15-20 ಸ್ಥಳಗಳು, 20 ಅಡಿ ಅಗಲ, 20 ಅಡಿ ಆಳ, ತಂತ್ರಜ್ಞಾನ ಬಳಸಿ GPS ಅನ್ನ ಬಳಸ್ತಕ್ಕಂಥದ್ದು ಸಹಿತ 30 ಅಡಿ ಆಳದವರೆಗೆ ಮೂಳೆಗಳಿದ್ರೆ ಕಾಣಬೇಕಂತದನ್ನು ಸಹಿತ ಧರಿಸಿದ್ರು, ನೋಡಿದ್ರು. ಆದ್ರೆ ಮೂಳೆಗಳೆಲ್ಲೂ ಕಾಣಲಿಲ್ಲ. ಯಾವುದೋ ಒಂದು ಪುರುಷದ್ದು